ಕುಂತ ಹಾಡಿದ್ರೇನು ಅಂಥೇಳಿ ನಮ್ಮಂಥ ಕೇಳುಗರಿಗೆ ಅನ್ನಿಸ್ತಾ ಇತ್ತು ಸರ್. ಯಾಕಂದ್ರೆ ಏನೈತೆ ಸರ್, ಅಲ್ಲಿ ಔಪಚಾರಿಕವಾಗಿ ಒಂದು ಹಾಡೋದು ಬೇರೆ ರೀ, ಒಂದು ಇದಕ್ಕಾಗಿ ಹಾಡೋದು ಬೇರೆ ರೀ, ಬೇಕಾಬಿಟ್ಟು ಇಲ್ಲಿ ಏನು ಸರ್ ಎಲ್ಲರೂ ರೀ ಆ ಅಮ್ಮನ ಒಂದು ಸ್ವರವನ್ನು ಅವರ ಒಂದು ಬದುಕಿನ ಒಂದು ಅದನ್ನ ನೆನಪು ಮಾಡ್ಕೋತಾರೆ. ಇಂಥ ಇವರು ನಮ್ಮವರು ಅಂತ ನಮ್ಮ ಒಂದು ತಾಯಿ ಸ್ವರೂಪ ತಿಳ್ಕೊಂಡು ಎಲ್ಲರೂ ಅವರ ಹಾಡುಗಳನ್ನು ಹಾಡಿ ಒಂದು ಸ್ವರ ಶ್ರದ್ಧಾಂಜಲಿಯನ್ನು ಒಂದು ಅರ್ಪಣೆ ಮಾಡಿದ್ರೆ ಭಾಳ ಒಂದು ಸಂತೋಷ ಆಯ್ತು ರೀ. ಯಾಕಂದ್ರೆ ಸರ ಏನೇ ಆಗಲಿ ಸರ, ಮನುಷ್ಯ ಹುಟ್ಟಿ ಸಾವಿನ ನಡುವಿನ ಒಂದು ಏನು ಮಾಡಿದ್ರು ಭಾಳ ಸಾರ್ಥಕ ಆಗಬೇಕಾದ್ರೆ ಸರ ಅದೊಂದು ತ್ಯಾಗ ಐತೆ ಸರ್. ಯಾಕಂದ್ರೆ ಈಗ ನೋಡಿ ನಮ್ಮ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರವಾಗಿ ಯಾರ ಹೊಗಳಲ್ಲಿ ಯಾರ ತೆಗಲಿ ಏನೇ ಆಗಲಿ ಅಂದರೆ ಊದಿನ ಕಡ್ಡಿ ತನ್ನ ಸುಟ್ಕೊಂಡಂಗೆ ರೀ, ಚಂದನ ತನ್ನ ತೇಕೊಂಡಾಗ ಸುಗಂಧ ಹೊರಗಡೆ ಎಲ್ಲರಿಗೂ ಹೋಗ್ತೈತಿಲ್ಲ. ಆಹಾರ ನಿಮ್ಮನಿಸಿ ನಮ್ಮ ಎಸ್ ಜಾನಕಿ ಅಮ್ಮಾರ್ ಸರ್ ಅವರು ಹೈದರಾಬಾದ್ ಪ್ರಾಂತಗಳು ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿ ಕೊನೆಗೆ ಅವರು ಮೈಸೂರನ್ನು ಪ್ರೀತಿಸ್ತಾರೆ ಸರ್. ಮೈಸೂರನ್ನು ಸರ್ ನಿಜವಾಗಿ ಸರ್ ಮೈಸೂರು ಒಂದಾಕ್ಷಣ ರೀ ಯಾರಿಗೇ ಆಗಿಲ್ಲ ಸರ್, ಅದು ನಮ್ಮ ಮೊದಲ ಒಂದು ರಾಜ್ಯದ ಒಂದು ರಾಜಧಾನಿ ಮೈಸೂರು ರಾಜ್ಯನೇ ಇತ್ತು ಬಿಡಿ ಸರ್. ಮುಂದೆ ರಾಜ ಮಹಾರಾಜರು ಆಡಿದಂಥ ಒಂದು ಅರಮನೆಗಳಿದ್ರಿ. ದಕ್ಷಿಣದಲ್ಲೇ ಮೈಸೂರು, ಉತ್ತರದಲ್ಲಿ ಧಾರವಾಡ, ಯಾರಾದರೂ ಆಕರ್ಷಣೆ ಸ್ಥಳಗಳಲ್ಲ ಅಂಥ ಒಂದು ಸ್ಥಳದಲ್ಲಿ ಸರ್ ಅಮ್ಮನ ಒಂದು ಜೀವನದಲ್ಲಿ ಸರ್ ಅದು ದಾಂಪತ್ಯ ಜೀವನದೊಳಗೂ ಅಷ್ಟೊಂದು ಇದು ಸುಖಕರ ಇರಲಿಲ್ಲ ರೀ. ಆದರೂ ಸಹಿತ ರೀ ತಮ್ಮ ಒಂದು ಮಗನ ಒಂದು ಅಗಲುವಿಕೆ ರೀ ಅವೆಲ್ಲ ಒಂದು ಒಳಗೆ ನೋವು ಇಟ್ಟುಕೊಂಡು ಸರ ಹೊರಗಡೆ ಒಂದು ಎಲ್ಲರಿಗೂ ಒಂದು ಏನು ಸಂಗೀತದ ಒಂದು ಮಾಧುರ್ಯವನ್ನು ಉಣಬಡಿಸಿದ್ರಲ್ರಿ, ನಿಜವಾಗಿ ಅವ್ರಿಗೆ ನಾವು ಎಷ್ಟು ಒಂದು ಕೈ ಮುಗಿದ್ರು ರೀ, ಶಿರ ಬಾಗಿದ್ರು ಕಡಿಮೆ ಅನ್ಸದ್ರಿ. ಅಂಥ ತಾಯಿ ನಿನ್ನೆ ಅವಳು ಎಲ್ಲರೂ ನಮ್ಮ ಸ್ಮರಣೆ ಮಾಡಿ ಸರ್ ಅವ್ರನ್ನ ನೆನೆಸಿದ್ರಿ ರೀ. ಹಾಗೆ ಸರ್ ಕೊನೆಗೆ ಏನಾಗ್ತದೆ ಸರ್, ಈಗ ದೇಹ ಬಿಡುವಾಗ ರೀ ಯಾರಿಗೇ ಆಗಲಿ ಸರ್, ಅಂದರೆ ತಾಯಿಯ ಗರ್ಭದೊಳಗೆ ಇದ್ದಾಗ ನಮಗದು ಇದ್ರ ವೇದನೆ ಒಳಗೆ ಹಾಕಿರ್ತದ್ರೆ ಗೊತ್ತಾಗೋಲ್ಲ ರೀ. ಯಾಕಂದ್ರೆ ಇಷ್ಟೇ ಇದ್ರಾಗ ಕುಂಡಿರ್ಬೇಕಾದ್ರೆ ಕೂಟ ಸಂದಾಗ ಹೊರಗೆ ಬಂದ ನಂತರ ಸರ್ ಇದೊಂದು ಹುಟ್ಟಿದ ಹಿಡ್ಕೊಂಡು ಕೊನೆಯವರೆಗೆ ರೀ ಅವ್ರಿಗೆ ಒಂದು ಅಮ್ಮ ಇರ್ತ ಒಂದು ತಪಸ್ಸು ಮಾಡಿದಂಗೆ ಮಾಡಿದಾರೆ ಸರ್. ಸಂಗೀತವಂದ್ರೆ ತಪಸ್ಸು, ಯಾಕಂದ್ರೆ ಸರ್ ಸಂಗೀತ ನಾವು ತಿಳ್ಕೊಂಡು ಅಷ್ಟು ಹಗರು ಬರೋಂಗಿಲ್ಲ ಸರ್. ಅದಕ್ಕೇನು ಸರ್ ತೇಯ್ದಾಗ ರೀ ಅದು ಒಂದು ಇದಾಗ್ತೈತಲ್ರಿ. ಹಂಗೆ ರೀ ನಮ್ಮ ಈಶ್ವರಪ್ಪ ಮಿಂಚಿಯವ್ರನ್ನ ನೆನೆಸ್ಬೇಕು ಸರ್. ಈಗ ಅವ್ರು ಇಲ್ಲ ಕರೀರಿ ಅವರ ಹಾಡಿನ ಹಾಡುಗಳು ಒಮ್ಮೆ ಸರ್ ಗಂಗೂಬಾಯಿ ಹಣಗಲ್ ಅವ್ರಿ ಮತ್ತು ಈಶ್ವರಪ್ಪ ಮಿಂಚಿಯವ್ರಿಗೆ ಒಂದು ಫಂಕ್ಷನ್ ಆ ಕಡೆ ಹಾಡ್ತಿರ್ತಾರೆ ಒಂದು ಯಾವುದೋ ಸಂಗೀತ ಗೋಷ್ಠಿಗಳು. ಇವ್ರಿಗೆ ಧ್ವನಿ ಕೇಳಿದ್ರೆ ಏನೈತೆ ರೀ, ಇವ್ರು ಸ್ಮೂತಲ್ಲಿ ಈಶ್ವರಪ್ಪ ಮಿಂಚಿಯವ್ರದ್ದು ಯಾರೋ ಹೆಣ್ಮಗಳು ಹಾಡತ್ತಾಳೆ ಏನೋ ಅಂತ ಹಿಂಗೆ ಅನಿಸ್ತದೆ ಸರ್. ಮುಂದೆ ಗಂಗೂಬಾಯಿ ಹಣಗಲ್ ಅವ್ರದ್ದು ಗಡಸ ಧ್ವನಿ ರೀ, ಅವ್ರದ್ದು ಗಡಸ ಧ್ವನಿ ರೀ. ಅಲ್ಲಿ ಯಾರೋ ಪುರುಷರು ಹಾಡು ಅಂದ್ರೆ ಸರ್ ಸಂಗೀತಕ್ಕೆ ಎಂಥ ಒಂದು ಶಕ್ತಿ ಅದ ಅಂತ ಸರ್, ಅದು ಪರಮಾತ್ಮನ ಒಂದು ಸನ್ನಿಧಾನಕ್ಕೆ ಹೋಗಾಕ್ರಿ ಏಕೈಕ ಮಾರ್ಗ, ಅದಕ್ಕೆ ನಾದ ಬ್ರಹ್ಮ ಅಂತ ಹೇಳ್ತಾರೆ ಸರ್. ಅವರು ಸ್ವರದೊಳಗನ ಲೀನಾಗಿರಿ ತಮ್ಮನ್ನು ತಾವು ಮರಿತಾರೆ ಸರ್. ಅಂಥ ಒಂದು ಸಾಧಕರಿ ಎಸ್ ಜಾನಕಿಯವರು ಸರ್, ಅವರು ತಮ್ಮನ್ನು ತಾವೇ ಸಂಗೀತಕ್ಕೆ ಸಮರ್ಪಿಸಿಕೊಂಡ್ರಿ ಮತ್ತು ಇಷ್ಟು 48,000 ಹಾಡುಗಳನ್ನು ಹಾಡಿದ ಒಂದು ಖ್ಯಾತಿಯನ್ನು ಮೆರೆದರೂ ಕೂಡ ಸರ್ ಈ ಸರ್ಕಾರ ಎಲ್ಲ ಇರ್ತಾವಲ್ಲ ಸರ್, ಆಮೇಲೆ ಅವರಿಗೆ 48,000 ಹಾಡಿದ ನಂತರ ರೀ ಪದ್ಮಶ್ರೀ ಪ್ರಶಸ್ತಿ ಕೊಡ್ತದೆ ರೀ, ಅದು ರೀ ನಮ್ಮ ಕೇಂದ್ರ ಸರ್ಕಾರ. ಆಗ ಅವ್ರು ನಿರಾಕರಣೆ ಮಾಡ್ತಾರೆ ರೀ. ಯಾಕಂತಂದ್ರೆ ಒಳಗಡೆ ಸರ್ ಯಾರಿಗಾಗಲೂ ವೇದನೆ ಇರ್ತದೆ ಸರ್. ಈಗ ನೀವು ಎಷ್ಟೇ ಹೊರಗಡೆ ಒಂದು ನಗುಮುಖವನ್ನು ತೋರಿಸಿದ್ರು ಕೂಡ ರೀ ಒಳಗೆ ಅಂತರಾಳದಾಗ, ಯಾಕಂದ್ರೆ 48,000 ಹಾಡಿದ ನಂತರ ಈಗ ನೀವು ನನಗೆ ಪ್ರಶಸ್ತಿ ಕೊಡ್ತಾ ಇದ್ದೀರಿ ಅಂತೇಳಿ ಒಳಗಡೆ ನೊಂದ್ರು ಸಹಿತ ನಗುಮುಖದಿಂದ ನಿರಾಕರಣೆ ಮಾಡ್ತಾರೆ. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರನ್ನ ಈ ಸಂದರ್ಭದಲ್ಲಿ ನೆನಪಕ್ಕೆ ಸರ್, ಒಂದು ನಿರಾಭಾರಿ ಸದ್ಗುರು ರೀ, ಅವ್ರಿಗೆ ಪ್ರಶಸ್ತಿ ಕೊಡೋಕೆ ಬೇಡಪ್ಪ ಅಂತಂದ್ರೆ. ಯಾಕಂದ್ರೆ ಪ್ರಶಸ್ತಿಗಳನ್ನು ಮೀರಿದಂಥ ರೀ ನಮ್ಮ ಅಮ್ಮಂದು ಹಾಗೆ ಸರ್, ಪ್ರಶಸ್ತಿಗಳನ್ನು ಮೀರಿದಂಥ ಒಂದು ವ್ಯಕ್ತಿತ್ವ ರೀ. ಮತ್ತು ನೀವು ಹೇಳ್ದಂಗೆ ಸರ್ ಅವ್ರಿಗೆ ಭೌತಿಕ ಶರೀರ ಇವತ್ತು ಇಲ್ಲ, ಆದರೂ ರೀ ಸಂಗೀತದ ಮೂಲಕ ಅವರು ಚಿರಂಜೀವಿ ಸರ್. ಯಾವ ನೀವು ಬೇಕಾದಾಗ ನೋಡಿ ಸರ್ ಅವ್ರ ಇವನ್ನ ಹಾಡುಗಳನ್ನ